ನಮ್ಮ ಬೆಂಗಳೂರು ಪೊಲೀಸರು ಅದೆಷ್ಟು ಬಾರಿ ಖತರ್ನಾಕ್ ಕಳ್ಳರ ಹೆಡೆಮುರಿ ಕಟ್ಟಿದ್ರು. ಆದರೆ ಈ ಕಿಲಾಡಿ ಕಳ್ಳರ ಆಟಾಟೋಪಗಳು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಪೊಲೀಸರು ಚಾಪೆ ಕೆಳಗೆ ನುಗ್ಗಿದ್ರೆ ಈ ಕಳ್ಳರು ರಂಗೋಲಿ ಕೆಳಗೆ ನುಸುಳುತ್ತಾರೆ. ಇಂತಹ ಕದೀಮರನ್ನ ಖಾಕಿ ಪಡೆ ಮತ್ತೆ ಹೆಡೆಮುರಿ ಕಟ್ಟಿದೆ. ಎಸ್, ಉದ್ಯಮಿಯೊಬ್ಬರ ಮನೆಯಲ್ಲಿ ನಡೆದ ಭಾರಿ ಕಳ್ಳತನದ ಪ್ರಕರಣದ ತನಿಖೆ ನಡೆಸಿದಾಗ ಮನೆ ಕೆಲಸದವರೇ ಮೇನ್ ಕಿಂಗ್ ಪಿನ್ಸ್ ಅಂತ ಗೊತ್ತಾಗಿದೆ. 3 ತಿಂಗಳ ಸುದೀರ್ಘ ಯೋಜನೆ ರೂಪಿಸಿ ಒಂದೇ ಕಳ್ಳತನದ ಮೂಲಕ ಜೀವನ ಸೆಟಲ್ ಮಾಡಿಕೊಳ್ಳಲು ನಡೆಸಿದ್ದ ಕುತಂತ್ರವನ್ನ ಪೊಲೀಸರು ಬಯಲಿಗೆಳೆದಿದ್ದಾರೆ. ಬಂಧಿತರಿಂದ ಬರೋಬ್ಬರಿ 550 ಗ್ರಾಂ ಚಿನ್ನಾಭರಣ, 3 ಲಕ್ಷ ನಗದು ಹಾಗೂ 3 ಕೆಜಿ ಬೆಳ್ಳಿ ಸಾಮಾನುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಳೆದ ಡಿಸೆಂಬರ್ 24ರಂದು ಲಕ್ಷ್ಮೀಪುರ ಕ್ರಾಸ್ ಬಳಿಯ ಡೊನಾಟಾ ಕೌಂಟಿ ವಿಲ್ಲಾದಲ್ಲಿ ವಾಸವಾಗಿರುವ ಉದ್ಯಮಿ ಗೋಪಾಲ್ ಸಿಂಧೆ ಅವರ ಮನೆಯಲ್ಲಿ ಈ ಕಳ್ಳತನ ನಡೆದಿತ್ತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಜುನಾಥ್, ಚಂದನ್, ನರೇಂದ್ರ ಹಾಗೂ ಮಂಜಿತ್ ಎಂಬುವವರನ್ನ ಪೊಲೀಸರು ಬಂಧಿಸಿದ್ದಾರೆ. ಯಾರು ಮನೆಯಲ್ಲಿ ಡ್ರೈವರ್ ಮತ್ತೆ ಇನ್ನೊಬ್ಬ ಯಾರು ಕೆಲಸ ಮಾಡೋರು ಅವ್ರದ್ದು ಕೂಡ ಇದರಲ್ಲಿ ಅವರು ಇನ್ವಾಲ್ವ್ ಇದ್ರು. ಅಫೆನ್ಸ್ ಆಗುವಾಗ ಇವರಿಬ್ಬರು ಯಾರು ಡ್ರೈವರ್ ಮತ್ತೆ ಮನೆಯಲ್ಲಿ ಕೆಲಸ ಮಾಡೋರು ಕೂಡ ಕಂಪ್ಲೇಂಟ್ ಜೊತೆಗೆ ಬೇರೆ ಕಡೆ ಹೋಗಿದ್ರು. ಬಟ್ ಇನ್ಫಾರ್ಮೇಶನ್ ಕೊಟ್ಟು ಹೋಗಿದ್ರು. ನಂತರ ಕೇಸಲ್ಲಿ ಗೊತ್ತಾಗಿದೆ. ಈಗ 4 ಜನ ಆರೋಪಿ ಸಿಕ್ಕಿದ್ದಾರೆ. ಮತ್ತೆ ಎಂಟೈರ್ ಪ್ರಾಪರ್ಟಿ ಅದು ವರ್ತ್ ಅರೌಂಡ್ 1.03 crores. ಅದರಲ್ಲಿ 550 grams ಗೋಲ್ಡ್, 4 kg ಸಿಲ್ವರ್ ಆರ್ಟಿಕಲ್ಸ್, 4 lakh ಕ್ಯಾಶ್ ಮತ್ತೆ 1 2-wheeler ರಿಕವರಿ ಆಗಿದೆ. ಹೊಸ ವರ್ಷಕ್ಕೆ ಡ್ರಗ್ಸ್ ಸಪ್ಲೈಗೆ ಸಜ್ಜಾಗಿದ್ದ ಪೆಡ್ಲರ್ಸ್ಗೆ ಖಾಕಿ ಶಾಕ್ ಕೊಟ್ಟಿದೆ. ನ್ಯೂ ಇಯರ್ ಪಾರ್ಟಿಗಳಲ್ಲಿ ಮಾರಾಟಕ್ಕೆಂದು ಸಿದ್ಧವಾಗಿದ್ದ 3 ಕೋಟಿ ರೂಪಾಯಿ ಮೌಲ್ಯದ 3.2 ಕೆಜಿ MDMA ಕ್ರಿಸ್ಟಲ್ ಮಾದಕ ವಸ್ತುವನ್ನ ವಶಪಡಿಸಿಕೊಂಡಿರುವ ಪೊಲೀಸರು ಇಬ್ಬರು ಡ್ರಗ್ ಪೆಡ್ಲರ್ಗಳನ್ನ ಬಂಧಿಸಿದ್ದಾರೆ. ಈ ಡ್ರಗ್ ಡೀಲ್ ಹಿಂದೆ ನೈಜೀರಿಯಾ ಮೂಲದ ಪ್ರಮುಖ ಪೆಡ್ಲರ್ನ ಕೈವಾಡ ಇರುವುದು ಬೆಳಕಿಗೆ ಬಂದಿದೆ. ವಿದೇಶಿ ಪೆಡ್ಲರ್ಗಳು ನೀಡಿದ ಖಚಿತ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಆರೋಪಿಗಳು ಹೊಸ ವರ್ಷದ ದಿನವೇ ಬೆಂಗಳೂರಿನ ವಿವಿಧ ಪಾರ್ಟಿಗಳಿಗೆ ಡ್ರಗ್ಸ್ ಪೂರೈಸಲು ಯೋಜನೆ ರೂಪಿಸಿದ್ರು. ಹೊಸೂರು ರಸ್ತೆಯ ಹಿಂದೂ ಸ್ಮಶಾನದ ಬಳಿ ಡ್ರಗ್ಸ್ ಅಡಗಿಸಿಟ್ಟಿದ್ರು ಅಂತ ತನಿಖೆಯಿಂದ ತಿಳಿದು ಬಂದಿದೆ. ಈ ಸಂಬಂಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮಗೆ ಇಬ್ರು ಯಾರೋ ಲೋಕಲ್ ದವರು ಅವ್ರ ಕಡೆಯಿಂದ ಸಿಕ್ಕಿದೆ. ಸೊ ಮೋಸ್ಟ್ಲಿ ಡಿಸ್ಟ್ರಿಬ್ಯೂಷನ್ ಕೋರ್ಸ್ಗೆ ತಂದಿರಬಹುದು. ಡೀಟೇಲ್ಸ್ ಈಗ ಮೇನ್ ಆರೋಪಿ ಯಾರು ಇವ್ರು ಕೊಟ್ಟರು ಅವ್ರು ಸಿಕ್ಕಿದ ಮೇಲೆ ಗೊತ್ತಾಗುತ್ತೆ ಇನ್ನು ಎಷ್ಟು ಅವ್ರಿಗೆ ಸಪ್ಲೈ ಮಾಡಿದ್ದಾರೆ. ಟೋಟಲ್ ವರ್ತ್ 3.50 crores, 3 kgs 200 grams. ಇದು ನಮ್ಮದು ಸೆಂಟ್ರಲ್ ಡಿವಿಷನ್ ಅಶೋಕನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗಿದೆ. ಆತ ಹೇಳಿ ಕೇಳಿ ಸಾಫ್ಟ್ವೇರ್ ಎಂಜಿನಿಯರ್, ಫಾರಿನ್ ಕಂಪನಿಗಳಲ್ಲಿ ಕೆಲಸ ಮಾಡಿ ಬಂದಿದ್ದ. ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ ಕುರಿತು ಅಪಾರ ಜ್ಞಾನ ಕೂಡ ಹೊಂದಿದ್ದ. ಇದೇ ಜ್ಞಾನವನ್ನ ಆತ ಕೆಲಸಕ್ಕೆ ಬಳಸುವುದು ಬಿಟ್ಟು ಅಡ್ಡದಾರಿಯಲ್ಲಿ ಹಣ ಸಂಪಾದನೆಗೆ ಬಳಸಿದ್ದ. ಉದಯೋನ್ಮುಖ ಸಾಫ್ಟ್ವೇರ್ ಎಂಜಿನಿಯರ್ಗಳನ್ನೇ ಟಾರ್ಗೆಟ್ ಮಾಡಿದ್ದ ಆತ ಪಿಜಿಯಲ್ಲಿರೋ ವಿದ್ಯಾರ್ಥಿಗಳು ಹಾಗೂ ಸಾಫ್ಟ್ವೇರ್ ಎಂಜಿನಿಯರ್ಗಳ ಲ್ಯಾಪ್ಟಾಪ್ ಕದ್ದು ವಿದ್ಯಾರ್ಥಿಗಳು ಹಾಗೂ ಎಂಜಿನಿಯರ್ಗಳಿಗೆ ಮಾರಾಟ ಮಾಡುತ್ತಿದ್ದ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ನಡೆಸಿದ ಭರ್ಜರಿ ಕಾರ್ಯಾಚರಣೆಯಲ್ಲಿ ಲ್ಯಾಪ್ಟಾಪ್ ಕಳ್ಳತನ ಜಾಲವನ್ನ ಯಶಸ್ವಿಯಾಗಿ ಭೇದಿಸಲಾಗಿದೆ. ಈ ಸಂಬಂಧ ಇಬ್ಬರು ಆರೋಪಿಗಳನ್ನ ಬಂಧಿಸಿ ಸುಮಾರು 40 ಲಕ್ಷ ರೂಪಾಯಿ ಮೌಲ್ಯದ 48 ಲ್ಯಾಪ್ಟಾಪ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. 10 ಲ್ಯಾಪ್ಟಾಪ್ದು ಓನರ್ಶಿಪ್ ಟ್ರೇಸ್ ಆಗಿದೆ. ಇದು ಬೇರೆ ಬೇರೆ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್, ಬಂಡೆಪಾಳ್ಯ ಮತ್ತು ಮಿಕ್ಕಿದು 38 ಲ್ಯಾಪ್ಟಾಪ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಡ್ತಾ ಇದ್ದಾರೆ ಅವನು. ಇದರಲ್ಲಿ ಇಬ್ಬರು ಆರೋಪಿ ಅವರು ಅರೆಸ್ಟ್ ಆಗಿದ್ದಾರೆ. ಒಬ್ಬ ಆರೋಪಿ ಅವರೇ ಬಂದಿಲ್ಲಿ ಕತ್ಕೊಂಡು ಹೋಗ್ತಾಯಿದ್ರು. ಇದರಲ್ಲಿ ವಿಶೇಷವಾಗಿ ಅವರು ಪಿ ಜಿ ಎಲ್ಲಿದೆ ಅದಕ್ಕೆ ಟಾರ್ಗೆಟ್ ಮಾಡಿ ನಾವು ನಮ್ಮ ಅವೇರ್ನೆಸ್ ಕ್ಯಾಂಪೇನಲ್ಲಿ ಮತ್ತು ಅಲ್ಲಿ PGs ವಿಸಿಟ್ ಮಾಡುವಾಗ ಕೂಡ ಅವ್ರಿಗೆ ಹೇಳ್ತಾ ಇದ್ದೀವಿ, ಅಲ್ಲಿ ಸೆಕ್ಯೂರಿಟಿ ಇದ್ದರೂ ಕೂಡ ಅವ್ರು ಏನು ಮಾಡ್ತಾರೆ, ಅವರು ಲಾಸ್ಟ್ಗೆ ಅವ್ರದ್ದು ಡೋರ್ ಏನಿದೆ. ಒಟ್ಟಿನಲ್ಲಿ ಇದೀಗ ಪೊಲೀಸರು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರು ಸಹ ಕಳ್ಳರು ಮಾತ್ರ ತಾವು ಮಾಡೋ ಕೆಲಸವನ್ನ ಮಾತ್ರ ಕಡಿಮೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇದು ಸಹ ಒಂದು ಉದಾಹರಣೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.